ಆ ರೋಡ್ಗೆ ಒಂದ್ಸಲಿ ಕಾಲಿಟ್ಟು ನೋಡಿ ನೀವು, ಆವಾಗ ಗೊತ್ತಾಗುತ್ತೆ. ನೋಡಿದ್ದೀರಾ ಅದು ಹೆಂಗಿದೆ ಅಂತ ನೋಡಿದ್ದೀರಾ ಒಂದ್ಸಲಿ? ಮಕ್ಳನ್ನ ಕರ್ಕೊಂಡು ನಾವು ಓಡಾಡ್ತೀವಿ ಗಾಡಿಗಳಲ್ಲಿ, ಬಿದ್ದರೆ ಯಾರು ಜವಾಬ್ದಾರಿ? ಬರುತ್ತೆ ಅವ್ರು ಮಾಡಿರೋ ಕೆಲಸಗಳಿಗೆ ಬರುತ್ತೆ. ಈ BJP ಅವ್ರು ಬಂದರು, ರೈತರಿಗೆ ಅಂತ ಏನು ಮಾಡಿದ್ರು? ಏನು ಮಾಡಿಲ್ಲ. ನಾವು ರೈತರ ಮಕ್ಕಳೇ ಆಯ್ತಾ. ಕುಮಾರಸ್ವಾಮಿ ಅವರೇ ಸಾಲ ಮನ್ನಾ ಮಾಡಿದ್ದಾರೆ. ಪ್ಲಸ್ ಜವರೇಗೌಡರಿಗೆ ಅಷ್ಟು ಇವರ ಓಟ್ ಎಳೆಯುವಂಥ ಎಬಿಲಿಟಿ ಕಾಣ್ತಾ ಇಲ್ಲ. ಸೊ ಅದೊಂದು ಅದೇ ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ದರೆ ಇದು JDSಗೂ ಅನುಕೂಲ ಇದೆ. ಬಟ್ ಕ್ಯಾಂಡಿಡೇಟ್ ಮೇಲೆ ಹೋಗುತ್ತೆ. ಜವರೇಗೌಡರಾದರೆ ಚಾನ್ಸಸ್ ಭಾಳ ಕಮ್ಮಿ. ಭಾಳ ಆಗ್ಬೇಕು ಸರ್, ಇನ್ನು ಭಾಳ ಆಗ್ಬೇಕು. ಕೆಲವೊಂದು ಯಾರಾದ್ರೆ ಕೆಲಸ ಮಾಡ್ತಾರೆ ಹಂಗಾದ್ರೆ ನಿಮ್ಮ ಪ್ರಕಾರ? ಎಲ್ಲರೂ ಒಂದೇ ಸರ್, ಎಲ್ಲರೂ ಒಂದೇ. ಅದು ಯಾವಾಗಲೂ ಬ್ಯಾಂಗ್ಳೂರಲ್ಲಿ ಕಡೆಗಣಿಸಿದ್ದೆ. ಇಲ್ಲಿ ಜನರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಕರೆಕ್ಟಾಗಿ ಅದನ್ನು ಪ್ರತಿನಿಧಿಸೋದಿಲ್ಲ. ಸ್ಟ್ರೈಕ್ ಮಾಡೋಲ್ಲ, ಏನೋ ಪ್ರತಿಭಟನೆ ಮಾಡೋಲ್ಲ. ಅದೇ ನಿಮಗೆ ಈಗ ಕೊರಮಂಗಲ ಸೈಡ್, ವೈಟ್ಫೀಲ್ಡ್ ಸೈಡಲ್ಲಿ ಏನೋ ರೋಡ್ ಸಲ್ಲಿಲ್ಲ ಅಂದರೆ ಅವ್ರು ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಏರವಳ್ಳಿ ಕೆರೆ ಅಂತ ಇದೆ. ಆ ಕೆರೆನ ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ ನೀವು. ಆ ಕೆರೆ ವಾಸನೆ ಹೊಡಿತಾ ಇರುತ್ತೆ, ಮಳೆ ಬಂದರೆ ತುಂಬ ಕೊಚ್ಕೊಂಡು ಹೋಗ್ತಿರುತ್ತೆ ವಾಸನೆ. ಒಳ್ಳೆ ಕ್ಯಾಂಡಿಡೇಟ್ ಬರ್ಬೇಕು. ಅಲ್ಲಲ್ಲ ಅವರು ಹೋಯ್ತು ಬಿಡಿ, ಅಂತ ಮನೆ ಒಳಗೆ ಕೂತ್ಕೊಂಡ್ಬಿಟ್ಟು 15 ದಿವಸ ಆದಮೇಲೆ BBMP ಸೋತಿದ್ದಾರೆ ಸರ್. BJP ಬರುವ ಚಾನ್ಸಸ್ ಇದೆ. BJP ಬರುತ್ತೆ. ಅಲ್ಲ, ಈ BJP ಅಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಮಾಡಲ್ವಾ ಸೋಮಶೇಖರ್ ಅವರು? ಅಲ್ಲ, ಅಂದರೆ JDS ಅಲ್ಲಿ ಅಷ್ಟು ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ. ಜವರೇಗೌಡರು ಅಲ್ಲಿಗೆ ಇದ್ದಾರೆ. ಬರೀ 15 ದಿವಸ ಆದಮೇಲೆ ಅಲ್ಲಿ ಶೋ ತೋರ್ಸ್ಕೊಳಕ್ಕೆ ಬರಬಾರ್ದು. ಯಾರಾಗಲಿ ಏನು ಸರ್, ಕರೆಕ್ಟ್ರಾ? ಶೋಭಾ ಕರಂದ್ಲಾಜೆ ಕಂಟಿನ್ಯೂ ಮಾಡ್ತಿದ್ರೆ ಅವರು ಒಳ್ಳೆ ಡೆವಲಪ್ಮೆಂಟ್ ಆಗ್ತಿತ್ತು. ಅಂದರೆ ಒಂದು ಡೆವಲಪ್ಮೆಂಟ್ ಅಂದರೆ ಏನು, ಜನರಲ್ ರೋಡು ಆಟೋಮೆಟಿಕಲ್ ಆಗುತ್ತೆ. ಅದು ಕಾರ್ಪೊರೇಟರ್ ಮಾಡುವಂಥ ಕೆಲಸ. ಮಿನಿಸ್ಟರ್ ಆಗುವಂಥದ್ದು ಇವ್ರದ್ದೇನು ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಏನಿಲ್ಲ. ಸೋಮಶೇಖರದಲ್ಲಿ ಇರೋ ಒಳ್ಳೆ ಅವರೇ ಕೇಳ್ತಾರೆ. BJP ಬಂದೇ ಬರುತ್ತೆ. ನಾವು BJPಗೆ ಹಾಕಿದ್ವಿ. CME ಅಂದರೆ ನಾನು BJP ಸಪೋರ್ಟ್ರು. ನ್ಯಾಚುರಲಿ BJPಯಿಂದ ಯಾರಾದರೂ ಓಕೆನಾ ನಮಗೆ? ಅಂದರೆ BJPಗಿಂತ ಜಾಸ್ತಿ ಮೋದಿ ಸಪೋರ್ಟ್ರು ನಾವು. ಇಲ್ಲ ಸರ್, ಸೋಲ್ಬಾರ್ದು. ಸೋಮಶೇಖರ ಗೆಲ್ಲಬೇಕು. ಒಂದಿಷ್ಟು ಕೆಲಸಗಳು ಕೂಡ ಆಗಿಲ್ಲ ಅಂತ ಜನ ಹೇಳ್ತಾರೆ. ಏನೋ ಸರ್, ನಮಗಂತೂ ಅವರೇ ಮಾಡಿದ್ದಾರೆ ಅಂತ, ಸೋಮಶೇಖರೇ ಮಾಡಿದ್ದಾರೆ ಅಂತ. ಏನೆಲ್ಲ ಮಾಡಿಸಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ ಜನ. ಈ ಜನ ಏನಾರು ಅಂತಾರೆ. ಜನದ ಬಾಯಿ ಮುಚ್ಚಕ್ಕಾಗತ್ತಾ? ಜನದ ಬಾಯಿ ಮುಚ್ಚಕ್ಕಾಗಲ್ಲ. ಇವಾಗಂತೂ ಸ್ವಲ್ಪ, ಮೊದಲು ಕಾಂಗ್ರೆಸ್ಸಲ್ಲಿ ಇದ್ರಲ್ಲ ಅವಾಗ ಪರವಾಗಿರಲಿಲ್ಲ. ಇವಾಗಂತೂ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಹೋಸದಿ ನಾವು ಅದರ್ಸು ಯಾರಿಗೋ ಇರಲಿ, ಅದನ್ನ ಆಮೇಲೆ ಹೇಳಣ್ರ, ಸರಿನ್ರಾ? ಈಗ ಏನು ಅವ್ರದ್ದೇ ಆರ್ಭಟ ಆಗ್ಬಿಟ್ರೆ ನಮ್ದು ಏನು ಬೇಡವ್ರ? ರೈತರ ಪರ ಅವರೇ, ಕುಮಾರಣ್ಣ ಅವರೇ, ಈಗ ನಮ್ಮ ಗೌಡ್ರವ್ರೆ. ಈಗ ಕಾಂಗ್ರೆಸ್ಸಲ್ಲಿ ಬಂದರೆ ಇನ್ನೇನು ಸಿದ್ದರಾಮಯ್ಯರು ಆಗ್ಬೋದು. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರವರೇ ಒದ್ದಾಡ್ತಾ ಇದ್ದಾರೆ. BJPಲಿ ಅವರು ಯಾರೂ ಇಲ್ಲ. ಅವರು BJP ಟೋಟಲಿ ಡೆಮ್ಮಿ. ಟೋಟಲಿ ಡೆಮ್ಮಿ. ಸರ್, ಹೇಗಿದೆ ಸರ್ ಎಲೆಕ್ಷನ್ ಇಲ್ಲೆಲ್ಲ? ಎಲೆಕ್ಷನ್ ಸದ್ಯ ಆ್ಯಕ್ಚುಲಿ ಇಲ್ಲಿ ಮೋಸ್ಟ್ಲಿ ಈಗ ಸದ್ಯದ ಸ್ಥಿತಿಯಲ್ಲಿ BJP ಬರುವ ಚಾನ್ಸಸ್ ಇದೆ. BJP ಬರುತ್ತೆ. ಅಲ್ಲ, ಈ BJP ಅಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಮಾಡಲ್ವಾ ಸೋಮಶೇಖರ್ ಅವರು? ಅಲ್ಲ, ಅಂದರೆ JDS ಅಲ್ಲಿ ಅಷ್ಟು ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ. ಜವರೇಗೌಡರು ಅಲ್ಲಿಗೆ ಇದ್ದಾರೆ. ಸೊ ಅವ್ರು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದರೆ JDSಗೂ ಚಾನ್ಸ್ ಇದೆ. ಅಂದರೆ ಸೋಮಶೇಖರ್ದೇನು ಅಷ್ಟೇನು ದೊಡ್ಡ ಹೋಲ್ಡ್ ಏನಿಲ್ಲ. ಬಟ್ BJP ಪ್ಲಸ್ ಅಪೋಸಿಷನಲ್ಲಿ ಅವರಿಗೇನು ಒಳ್ಳೆ ಸ್ಟ್ರಾಂಗ್ ಅಪೋಸಿಷನ್ ಇಲ್ಲ. ಸಪೋಸ್ ಹನುಮಂತೇಗೌಡರು ಇಲ್ಲ ಬೇರೆ ಕುಮಾರಸ್ವಾಮಿ ಬಂದು ನಿಂತರೆ ಮೋಸ್ಟ್ಲಿ ವಿನ್ ಆಗ್ಬೋದು. JDS ಬೆಲ್ಟ್ ಇದು. ಅಲ್ಲ, ಈಗ ಕನ್ಫರ್ಮ್ ಆಗಿದೆ ಜವರೇಗೌಡ್ರೆ ನಾನೇ ನಿಂತ್ಕೊತೀನಿ ಈ ಕ್ಷೇತ್ರದಲ್ಲಿ, 3 ಸಲ ಸೋತಿದ್ದೀನಿ, ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ.
ನನ್ನ ಪರ್ಸನಲ್ ಟಿಕೆಟ್ ನನ್ನ ಪರ್ಸನಲ್ ಒಪಿನಿಯನ್ ಜವರೇಗೌಡರಾದರೆ ಎಸ್ ಟಿ ಸೋಮಶೇಖರ್ಗೆ ಚಾನ್ಸ್ ಜಾಸ್ತಿ ಇದೆ. ಸೋಮಶೇಖರ್ ಯಾಕಂದರೆ ಬಿ ಜೆ ಪಿ ಓಟು ಅಲ್ಲಿಗೆ ಇರುತ್ತೆ. ಪ್ಲಸ್ ಜವರೇಗೌಡರಿಗೆ ಅಷ್ಟು ಇವರ ಓಟ್ ಎಳೆಯುವಂಥ ಎಬಿಲಿಟಿ ಕಾಣ್ತಾ ಇಲ್ಲ. ಸೊ ಅದೊಂದು ಅದೇ ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ದರೆ ಇದು ಜೆ ಡಿ ಎಸ್ಗೂ ಅನುಕೂಲ ಇದೆ. ಬಟ್ ಕ್ಯಾಂಡಿಡೇಟ್ ಮೇಲೆ ಹೋಗುತ್ತೆ. ಜವರೇಗೌಡರಾದರೆ ಚಾನ್ಸಸ್ ಭಾಳ ಕಮ್ಮಿ, ಇದೆ. ನನ್ನ ಪರ್ಸನಲ್ ಒಪಿನಿಯನ್. ಕೆಲಸಗಳೆಲ್ಲ ಆಗಿದಾವ, ಅಭಿವೃದ್ಧಿ ಕೆಲಸಗಳಿಲ್ಲ ಅಂದರೆ ಮಾಮೂಲಿ ಆ್ಯಕ್ಚುಲಿ ಕೆಲಸಗಳೇನಿಲ್ಲ. ಅಂದರೆ ಆ ಥರ ವಿಷನರಿ ಲೀಡ್ರ್ ಅಲ್ಲ. ಈಗ ಎಸ್ ಟಿ ಸೋಮಶೇಖರ್ ಇರಲಿ ಅಂದರೆ ಏನೋ ಒಂದು ದೊಡ್ಡ ದೊಡ್ಡ ಇಲ್ಲಿ ಲೋಕಲ್ಗೆ ನಾವು ಅನುಕೂಲ ಆಗುವಂಥ ಪ್ರಾಜೆಕ್ಟ್ ಏನು ತರುವಂಥ ಒಂದು ಕೆಲಸ ಏನು ಮಾಡಿಲ್ಲ ಅವರು. ಮಾಮೂಲಿ ಏನೋ ಅಲ್ಪ ಸ್ವಲ್ಪ ಈಗ ಎಲೆಕ್ಷನ್ ಮಂತ್ರಿ ಸ್ಥಾನದಲ್ಲಿ ಇದ್ದಾರೆ, ಜೊತೆಗೆ ಆ ಥರ ಯಾವುದೇ ಮಾಡಿಲ್ಲ ಅವರು. ಯಾವುದೇ ಪ್ರಾಜೆಕ್ಟ್ ಅಂದರೆ ಯಾವುದು ಪ್ರಾಜೆಕ್ಟ್ ಬಂದಿಲ್ಲ ಇಲ್ಲಿ ಈ ಕ್ಷೇತ್ರಕ್ಕೆ ಅನುಕೂಲ ಆಗುವಂಥ ಯಾವ ಪ್ರಾಜೆಕ್ಟ್ ಬಂದಿಲ್ಲ. ಅಲ್ಲ, ಇವರು ಕಾಂಗ್ರೆಸ್ಸಲ್ಲಿದ್ದಾಗ 2013 ಎಮ್ ಎಲ್ ಎ ಆಗಿದ್ದರು ಅಲ್ವಾ? ಈಗ 2018 ಎಮ್ ಎಲ್ ಎ ಆಗಿದ್ರು. ಜೊತೆಗೆ ಇವಾಗ ಮಂತ್ರಿ ಸ್ಥಾನ ಇದೆ ಅವ್ರ ಕೈಯಲ್ಲಿ. ಒಳ್ಳೊಳ್ಳೆ ಯೋಜನೆಗಳು ತಂದು ಬರೀ ಕೇವಲ ರೋಡ್ ಸಮಸ್ಯೆನಂತೆ, ಕರೆಂಟ್ ಸಮಸ್ಯೆನಂತೆ, ಕಸ ಕಡ್ಡಿ, ಬರೀ ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನೇ ಇನ್ನೂ ಇಟ್ಕೊಂಡಿದ್ದಾರೆ. ಅಂದರೆ ಮಂತ್ರಿ ಸ್ಥಾನದಲ್ಲಿರೋರು ಇನ್ನೂ ಎಂತೆಂಥ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಬೋದಿತ್ತು ಅವ್ರಾಗಾದರೆ. ಅದು ಆ್ಯಕ್ಚುಲಿ ಈ ಕ್ಷೇತ್ರ ದುರಾದೃಷ್ಟ. ಆ್ಯಕ್ಚುಲಿ ಬರಬೇಕಿತ್ತು ಇಲ್ಲಿ ಒಂದು ಯಾವುದೋ ಒಳ್ಳೆ ಪ್ರಾಜೆಕ್ಟ್ ಬರಬೇಕು. ಇಲ್ಲಿ ಆ್ಯಕ್ಚುಲಿ ಇಟ್ ಈಸ್ ಕನ್ನಡ ಡಾಮಿನೇಟೆಡ್ ಪಾಪ್ಯುಲೇಷನ್ ಇದೆ ಇಲ್ಲಿ. ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಏನು ಅವ್ರು ಏನು ಮಾಡಿಲ್ಲ. ಅವರಂತಲ್ಲ ಸಾಧಾರಣ ಆ್ಯಕ್ಚುಲಿ ಇಲ್ಲಿ ಶೋಭಾ ಕರಂದ್ಲಾಜೆ ಇದ್ದಾಗ ಒಂದು ಸ್ವಲ್ಪ 2008 ಅವ್ರು ಚೆನ್ನಾಗಿ ಮಾಡಿಸಿದಾರೆ ಕೆಲಸಗಳೆಲ್ಲ. ಅವ್ರದ್ದು ವಿಷನ್ ಭಾಳ ಚೆನ್ನಾಗಿತ್ತು. ಇವರೆಲ್ಲ ಆ ಥರ ವಿಷನ್ ಕಾಣೋಲ್ಲ, ಲೋಕಲ್ ಟೈಪ್ ಓಟ್ಗಳೇ ತೊಗೊಂಡಿದ್ರು ಅವರೆಲ್ಲ ಅಲ್ವಾ? ಯಾರು? ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆಲಿ ಕಂಟಿನ್ಯೂ ಮಾಡ್ತಿದ್ರೆ ಅವರು ಒಳ್ಳೆ ಡೆವಲಪ್ಮೆಂಟ್ ಆಗ್ತಿತ್ತು. ಅಂದರೆ ಒಂದು ಡೆವಲಪ್ಮೆಂಟ್ ಅಂದರೆ ಏನು, ಜನರಲ್ ರೋಡು ಆಟೋಮೆಟಿಕಲ್ ಆಗುತ್ತೆ, ಅದು ಕಾರ್ಪೊರೇಟರ್ ಮಾಡುವಂಥ ಕೆಲಸ. ಮಿನಿಸ್ಟರ್ ಆಗುವಂಥದ್ದು ಇವ್ರದ್ದೇನು ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಏನಿಲ್ಲ ಅಂದರೆ ಕಾಣ್ತಾ ಇಲ್ಲ ಆ ಥರ. ಅಂದರೆ ಯಾವುದೋ ಒಂದು IT ಝೋನು ಪ್ರಾಜೆಕ್ಟ್, ಎಂಪ್ಲಾಯ್ಮೆಂಟ್ ಜನ್ರೇಷನ್, ಇಲ್ಲ ಒಂದು ದೊಡ್ಡ ಪ್ರಾಜೆಕ್ಟ್, ಫ್ಲೈಓವರು, ಮೆಟ್ರೋ, ಆ ಥರ ಏನು ಅವ್ರದ್ದು ಅಂಥದ್ದೇನು ಇವ್ರು ಮಾಡಿಲ್ಲ ನೋಡಿ. ಈ ಕಡೆ ಇನ್ನೂ ಅದಾಗೇ ಇಲ್ಲ. ಅದೇ ಏನು ಹೇಳ್ತೀರಾ ಮತ್ತೆ ಇದ್ರ ಬಗ್ಗೆ ಎಲ್ಲ? ಅದೇ ಹೇಳೋದಲ್ಲ, ಬೆಂಗಳೂರು ಈ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಈ ಕಡೆ ಇದಂತಲ್ಲ ಆ್ಯಕ್ಚುಲಿ ಆಲ್ಮೋಸ್ಟ್ ಈ ಕನ್ನಡ ಬೆಲ್ಟ್ ಇದೆಯಲ್ಲ, ಅದು ಯಾವಾಗಲೂ ಬ್ಯಾಂಗ್ಳೂರಲ್ಲಿ ಕಡೆಗಣಿಸಿದ್ದೆ. ಇಲ್ಲಿ ಜನರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಕರೆಕ್ಟಾಗಿ ಅದನ್ನು ಪ್ರತಿನಿಧಿಸೋದಿಲ್ಲ. ಸ್ಟ್ರೈಕ್ ಮಾಡೋಲ್ಲ, ಏನೋ ಪ್ರತಿಭಟನೆ ಮಾಡೋಲ್ಲ. ಅದೇ ನಿಮಗೆ ಈಗ ಕೊರಮಂಗಲ ಸೈಡ್, ವೈಟ್ ಫೀಲ್ಡ್ ಸೈಡಲ್ಲಿ ಏನೋ ರೋಡ್ ಸಲ್ಲಿಲ್ಲ ಅಂದರೆ ಅವ್ರು ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಜನರು ನಡೆಯುತ್ತೆ ಅಂತ ಸ್ವಲ್ಪ ಸಾಧಾರಣ ಕನ್ನಡಿಗರು ಜನರಲ್ಲಿ ಅದೇ ಅಲ್ವಾ, ಕನ್ನಡಿಗರದ್ದು ಸ್ವಭಾವನೆ ತಾಳ್ಮೆ ಇದೆ. ಸೊ CM ಯಾರಾಗಬೇಕು? CM ಅಂದರೆ ನಾನು BJP ಸಪೋರ್ಟ್ರು. ನ್ಯಾಚುರಲಿ BJPಯಿಂದ ಯಾರಾದರೂ ಓಕೆನಾ ನಮಗೆ. ಅಂದರೆ BJPಗಿಂತಲೂ ಜಾಸ್ತಿ ಮೋದಿ ಸಪೋರ್ಟ್ರು ನಾವು. ಸೊ ಯಾರಾದ್ರೂ ಓಕೆ. ಆ್ಯಕ್ಚುಲಿ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಸಿದ್ದರಾಮಯ್ಯರು ಓಕೆ. ಬಟ್ ಅವ್ರದ್ದು ಇತ್ತೀಚೆಗೆ ಅವ್ರದ್ದು ಅಂದರೆ ಪಾರ್ಟಿ ನನಗೆ ಇಡ್ಸೋಲ್ಲ ಒಂದು. ಮತ್ತೊಂದು ಅವ್ರದ್ದು ಇತ್ತೀಚಿನ ಆ್ಯಕ್ಟಿವಿಟಿ ಅಷ್ಟು ಮತ್ತು ಸ್ಟೇಟ್ಮೆಂಟ್ಸ್ ಎಲ್ಲ ಅಷ್ಟು ಕರೆಕ್ಟ್ ಕಾಣ್ತಾ ಇಲ್ಲ. ಹಾಗಾದರೆ ಮತ್ತೆ BJP ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಜನರು ಒಟ್ಟು ಕೊಟ್ಟರೆ ಬರುತ್ತೆ. ಬಟ್ ನನ್ನ ಅಭಿಪ್ರಾಯ BJP ಬರಬೇಕು. ಅನಿತಾ ಅಂತ ಸೋಮಶೇಖರ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಅವರು ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಅವರು ಅಭಿವೃದ್ಧಿ ಕೆಲಸನೂ ಮಾಡಿದ್ದಾರೆ, ರೋಡ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ ಅವರು. ಅಷ್ಟೇ ಆಗಿದ್ದಾವೆ ಸರ್, ಆಗಿದ್ದಾವೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸಲ ಕೂಡ ಅವ್ರಿಗೆ ಸರಿ ಗೆಲ್ಬೇಕು ಅವರು. ಅವ್ರಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀವಿ ಸರ್ ಅವ್ರಿಗೆ. ಒಂದು ವೇಳೆ ಈ ಸಲ ಜವರೇಗೌಡರು ಏನಾದ್ರು ಗೆದ್ದರೆ ಬೇರೆ ಅಂದರೆ ಅವ್ರು ಆಪೋಸಿಟ್ ಇರೋಂಥವ್ರು? ಅದು ಗೊತ್ತಿಲ್ಲ ಸರ್ ನಮಗೆ. ಸೋಮಶೇಖರೇ ಗೆಲ್ಲಬೇಕು ಅನ್ನೋದಿದೆ. ಒಂದು ವೇಳೆ ಸೋತ್ರೆ? ಇಲ್ಲ ಸರ್, ಸೋಲ್ಬಾರ್ದು, ಸೋಮಶೇಖರೇ ಗೆಲ್ಲಬೇಕು. ಒಂದಿಷ್ಟು ಕೆಲಸಗಳು ಕೂಡ ಆಗಿಲ್ಲ ಅಂತ ಜನ ಹೇಳ್ತಾರೆ. ಏನೋ ಸರ್, ನಮಗಂತೂ ಅವರೇ ಮಾಡಿದ್ದಾರೆ ಅಂತ, ಸೋಮಶೇಖರೇ ಮಾಡಿದ್ದಾರೆ ಅಂತ. ಮೇಡಮ್, ಇಲ್ಲಿ ಜವರೇಗೌಡರು ತುಂಬ ಫೈಟ್ ಕೊಡ್ತಿದ್ದಾರೆ. 3 ಸಲ ಸೋತಿದ್ರು ಕೂಡ ಈ ಸಲ ಗೆಲ್ತಾರೆ ಅಂತ ಹೇಳ್ತಾರೆ. ಯಾರಿಗೂ ಓಟ್ ಹಾಕ್ತೀರಾ? ಜವರೇಗೌಡರಿಗೆ ಹಾಕ್ತೀವಿ. ಒಳ್ಳೆ ಕೆಲಸಗಳು ಮಾಡಿಸಿದಾರಂತೆ ಶ್ರೀ ಸೋಮಶೇಖರ್ ಅವರು. ಆದರೆ ಕೂಡ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಇವಾಗ ಎಲೆಕ್ಷನ್ ಅಂತ ಎಲ್ಲ ಕಡೆ ತಾರ್ಗಳಾಗ್ತಿದ್ದಾರೆ, ಇದು ಮಾಡ್ತಿದ್ದಾರೆ. ಅಷ್ಟು ಬಿಟ್ಟರೆ ಹೌದು. ಮೊದಲೆಲ್ಲ ಡೌಟ್ ಇದ್ದರೆ ಎರವಳ್ಳಿ ಕ್ರಾಸು, ಮಾದೇಶ್ವರ ನಗರ ಅಂತ ಇದೆ, ಅಲ್ಲಿ ಬಂದು ನೋಡಿ. ಪ್ರತಿದಿನ ಈಗ ನಡೀತಿದೆ. ಇಷ್ಟು ದಿವಸ ಇರಲಿಲ್ಲ ಆ ರೋಡು, ಅದು ಗೆಟ್ ಹೋಗ್ಬಿಟ್ಟಿತ್ತು, ಇವಾಗ ನಡೀತಿದೆ. ಅದಕ್ಕೆ ಅದು ಬಿಟ್ಟರೆ ಅಪ್ಪಣಪ್ಪ ಲೆವೆಟ್ ಅಂತ ಇದೆ ತುಂಗನಗರಲ್ಲಿ. ಆ ರೋಡ್ಗೆ ಒಂದ್ಸಲಿ ಕಾಲಿಟ್ಟು ನೋಡಿ ನೀವು, ಆವಾಗ ಗೊತ್ತಾಗುತ್ತೆ. ನೋಡಿದ್ದೀರಾ ಅದು ಹೆಂಗಿದೆ ಅಂತ? ನೋಡಿದ್ದೀರಾ ಒಂದ್ಸಲಿ? ಮಕ್ಳನ್ನ ಕರ್ಕೊಂಡು ನಾವು ಓಡಾಡ್ತೀವಿ ಗಾಡಿಗಳಲ್ಲಿ, ಬಿದ್ದರೆ ಯಾರು ಜವಾಬ್ದಾರಿ? ಎಲ್ಲ ರೋಡೂ ಹಂಗೆ ಇರೋದು. ಇವಾಗ ಮಾತ್ರ ಮತ್ತೆ MLA ಆಗಿದ್ದಾರೆ, ಈಗ ಮಂತ್ರಿ ಆಗಿದ್ದಾರೆ. ಸೋಮಶೇಖರ್ ಅವ್ರ ಕೆಲಸಗಳು ಮಾಡಿಸಿಲ್ಲ ಹಂಗಾದ್ರೆ ನಿಮ್ಮ ಪ್ರಕಾರ? ಮಾಡಿಸ್ತಿದ್ದಾರೆ.
ಆದರೆ ಮಾಡ್ಸೋದು ಗೊತ್ತಾಗ್ತಿಲ್ವೇನೋ ಈ ಸೈಡ್ ಮಾಡಿಸ್ತಿಲ್ಲ. ಹಾಗಾದ್ರೆ ಈ ಸಲ ಗೆಲ್ತಾರೆ? ಇಲ್ಲ ಇಲ್ಲ, ಅಲ್ಲ, ಜವರೇಗೌಡ ಗೆಲ್ಲೋದು. ಗೆಲ್ತಾರೆ. ಹೌದು ನೀವು ಅವ್ರಿಗೆ ಓಟ್ ಹಾಕ್ತೀರಾ? ಹೌದು, ಹಿಂದೆ ಹಾಕಿದ್ದು ಅವ್ರಿಗೇನೆ. ಸೋಮಣ್ಣ ಬೇಕು ಕೆಲಸಗಳಾಗಾದ್ರೆ ತುಂಬ ಆಗಬೇಕಾಗಿದೆ. ಫಸ್ಟು ಮೇನ್ ರೋಡ್ ಬೇಕು, ಮೇನ್ ರೋಡ್ ಬೇಕು. ಮೋರಿಗಳು ನೋಡಿ, ಇಲ್ಲಿ ಏರವಳ್ಳಿ ಕೆರೆ ಅಂತ ಇದೆ, ಆ ಕೆರೆನ ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ ನೀವು. ಆ ಕೆರೆ ವಾಸನೆ ಹೊಡಿತಾ ಇರುತ್ತೆ, ಮಳೆ ಬಂದರೆ ತುಂಬ ಕೊಚ್ಕೊಂಡು ಹೋಗ್ತಿರುತ್ತೆ ವಾಸನೆ. ಯಾರು ನೋಡ್ತಾ ಇರೋದು? ಬರ್ತಾರೆ ಯಾವಾಗಾರು ಒಂದ್ಸಲಿ ಬಾಗ್ನ ಅಂತ ಬಿಡ್ತಾರೆ, ಹೋಗ್ತಾರೆ, ಅಷ್ಟೇ ಅಲ್ಲ. ಅದು ಬಾಗ್ನ ಬಿಡೋದೇ ಒಂದು ದೊಡ್ಡ ಕೆಲಸ. ಹೌದು, ಅದು ಅವಾಗ ನೀರು ಕೆರೆ ತುಂಬಿದಾಗ ಬಾಗ್ನ ಬಿಡೋದು ದೊಡ್ಡ ಕೆಲಸ. ಬೇರೆ ಬೇರೆ ಅಷ್ಟೇ, ನಾವು ಅಷ್ಟು ಅಬ್ಸರ್ವ್ ಮಾಡಲ್ಲ. ಇಷ್ಟು ನೋಡಿರೋದು ಫಸ್ಟ್ ಈ ರೋಡ್ ಮಾಡಲಿ ಸಾಕು. ರೋಡ್ ಮಾಡಬೇಕು. ಹೌದು, ಮಾಡಲೇಬೇಕು. ಕಸ ಕಡ್ಡಿ ಎಲ್ಲ ಎತ್ತಕ್ಕೆ ಬರ್ತಾರ ಬೆಳಿಗ್ಗೆ? ಹಾಂ, ಬರ್ತಾರೆ. ಅದು ಯಾರಾಗಬೇಕು ಸಿ ಎಂ? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು. ಯಾಕಂದರೆ ಕಾಂಗ್ರೆಸ್ಸು ನೋಡಿದ್ದೀವಿ, ಸಮ್ಮಿಶ್ರ ಸರ್ಕಾರ ಬಂದು ಅಷ್ಟಕ್ಕಷ್ಟೇ ಆಯಿತು. ಇವಾಗ BJP ನಡೀತಿದೆ. ಕುಮಾರಸ್ವಾಮಿ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಅಲ್ಲ, ಅವರಷ್ಟು ಒಂದು ಒಳ್ಳೆ ಪಕ್ಷದ ನಾವು ರೈತರು ಮನೆ ಅಲ್ಲ, ಆ ಪಕ್ಷದ ಕಾರ್ಯಕರ್ತರೆಲ್ಲ ಇದನ್ನೇ ಹೇಳ್ತಾರೆ. ಅಷ್ಟು ಮೆಜಾರಿಟಿ ತಗೊಳ್ಳೋದಕ್ಕೆ ಅವ್ರಿಗೆ ಇದೆಯಾ ರಾಜ್ಯದಲ್ಲಿ? ಇದೆ, ಈ ಸಲ ಬರಲೇಬೇಕು, ಬಂದೇ ಬರ್ತಾರೆ. ಹೆಂಗೆ ಬರುತ್ತೆ ಮೇಡಮ್? ಬಂದೇ ಬರುತ್ತೆ, ಅವ್ರು ಮಾಡಿರೋ ಕೆಲಸಗಳಿಗೆ ಬರುತ್ತೆ. ಈ BJP ಅವ್ರು ಬಂದರು, ರೈತರಿಗೆ ಅಂತ ಏನು ಮಾಡಿದ್ರು? ಮಾಡಿಲ್ವಾ? ಏನು ಮಾಡಿಲ್ಲ. ನಾವು ರೈತರು ಮಕ್ಕಳೇ, ಆಯ್ತಾ? ಕುಮಾರಸ್ವಾಮಿ ಅವರೇ ಸಾಲ ಮನ್ನಾ ಮಾಡಿದ್ದಾರೆ, ಮಾಡಲೇಬೇಕು. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರು ಆಗಲೇಬೇಕು. MLA ಇಲ್ಲಿ ಆಗ್ತಾರೆ ಹಂಗಾದ್ರೆ ಜವರೇಗೌಡ? ಹೌದು, ಆಗ್ತಾರೆ. ಯಾರು ಗೆಲ್ತಾರೆ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ? ಯಾರು ಗೆಲ್ಬೋದು? ಸೋಮಶೇಖರಲ್ಲ, ಸೋಮಶೇಖರದಲ್ಲ ಇಲ್ಲಿ ಈರುಳ್ಳಿ ಅವರೇ ಗೆಲ್ತಾರಾ? ಹಾಂ, ಅವರೇ ಕೇಳ್ತಾರೆ. BJP ಬಂದೇ ಬರುತ್ತೆ. ಹಾಗಾದ್ರೆ ಹೋದ ಸಲ ನೀವು ಯಾರಿಗೆ ಹಾಕಿದ್ರಿ ಓಟು? ನಾವು BJPಗೆ ಹಾಕಿದ್ವಿ. BJPಗೆ ಹಾಕಿದ್ವಿ. ಈ ಸಲ ಅವರೇ ಗೆಲ್ತಾರೆ. ಹಾಂ, ಅವರೇ ಗೆಲ್ತಾರೆ. ಕೆಲಸಗಳು ಮಾಡಿಸಿದಾರಲ್ಲ, ಏನೆಲ್ಲ ಮಾಡಿಸಿದಾರೆ. ಸರಿ ಇಲ್ಲ ಅಂತ ಹೇಳ್ತಾರೆ ಜನ. ಈ ಜನ ಏನಾರು ಅಂತಾರೆ. ಜನದ ಬಾಯಿ ಮುಚ್ಚೋಕ್ಕಾಗತ್ತಾ? ಜನದ ಬಾಯಿ ಮುಚ್ಚೋಕ್ಕಾಗಲ್ಲ. ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿಸಿದ್ದಾರೆ. BJP ಮೋದಿಗೆ ಮತ್ತು ಸರ್ಕಾರದಲ್ಲಿ ಅವರೆಲ್ಲ ಮೋದಿ ಮತ್ತು ಇದು ಬಂದಾಗ ಬೆಲೆ ಏರಿಕೆನಂತೆ ಅದಂತೆ ಇದಂತೆ ತುಂಬ ಏನು ಜೀವನ ಮಾಡೋಕ್ಕಾಗ್ತಿಲ್ಲ ಅಂತಾರೆ. ನೀವು ನೋಡಿದ್ರೆ ಒಳ್ಳೆ ಕೆಲಸಗಳು ಏನಿಲ್ಲ ರೀ. ಒಳ್ಳೆ ಮತ್ತು ಇವಾಗ ಎಲ್ಲ ಎಷ್ಟೆಷ್ಟು ಕೊರೋನಾ ಟೈಮ್ನಲ್ಲಿ ಸ್ವಲ್ಪ ಕೊಟ್ಟರೆ ಅಕೌಂಟಿಗೆ ಕಾಸು ಹಾಕ್ತಾರೆ. ಮತ್ತು ಕಾರ್ಮಿಕರು ಅಕೌಂಟ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನೋ ಮತ್ತು ಸಿಲಿಂಡ್ರು ಏರಿಸಿದ್ದಾರೆ, ಅದೆಲ್ಲ ಅಂತ ಅನ್ಬಾರ್ದು. ಹಂಗೆಲ್ಲ ಮಾಡೋದೆಲ್ಲ ಮಾಡ್ಕೊಂಡು ಕೆಲಸಗಳು ಮಾಡಿಸಿದ್ದಾರೆ. ಈ ಸಲ ಕೂಡ ಅವರೇ ಗೆಲ್ತಾರೆ. ಹಾಂ, ಗೆಲ್ತಾರೆ. ಏನು ಮಾಡಬೇಕಾಗಾದ್ರೆ ಮುಂದೆ ಅವ್ರು ಏನು ಮಾಡ್ತಾರೆ? ನಾವು ಇನ್ನೂ ಒಳ್ಳೆ ಕೆಲಸಗಳು ಯಾವ್ಯಾವ ಮಾಡಬೇಕು? ಮಾಡ್ತಾರೆ. ಏನೇನು ಮಾಡಬೇಕು? ಏನೇನು ಮಾಡ್ಬೇಕಾ ಕೇಳ್ತಾರೆ ಜನರು. ಅವಾಗ ನಾವೇನು ಹೇಳೋಕ್ಕಾಗತ್ತೆ? ಅಲ್ಲ, ನೀವು ಜನರು ನೀವೇ ನಮ್ಮ ಓಟ್ ಹಾಕಿರೋದು. ಅಲ್ಲೇ ಮಾಡ್ತಾರೆ ಎಲ್ಲರಿಗೆ. ಏನು ಮಾಡ್ಬೇಕು? ಇವಾಗೆಲ್ಲ ಸಾಕಷ್ಟು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಮಾಡಿದ್ದಾರೆ. ಹಾಂ, ಮಾಡಿದ್ದಾರೆ. ಆಗಿದಾವೆ ರೀ, ಸ್ವಲ್ಪ ಆಗಿದ್ದಾವೆ. ಸ್ವಲ್ಪ 50%. 50%. ಹಾಂ. ಇಲ್ಲಿ ಸೋಮಶೇಖರ್ ಅವರು 10 ವರ್ಷದಿಂದ ಇದ್ದಾರಲ್ಲ, ಹೇಗೆ ಕೆಲಸಗಳೆಲ್ಲ ಮಾಡಿದ್ದಾರೆ? ಅದೇ ಹೇಳ್ತಾ ಇದ್ದೀನಲ್ಲ, 50% ಆಗ್ಯಾವೆ. 50%. 50% ಆಗ್ಯಾವೆ. ಇನ್ನು 50 ಈ ಸಲ ಗೆಲ್ತಾರಾ? ಸರ್ ಡೌಟೇ. ಅಂದರೆ 50-50 ಇದೆ. ಮತ್ತೆ ಗೆಲ್ಲೋರು ಯಾರು? ಅದೇ ಈ ಕಾಂಪಿಟೇಷನ್ ಇದೆಯಲ್ಲ ರೀ ಇವಾಗ, ಯಾರು? ಕಾಂಗ್ರೆಸ್ಸು ಮತ್ತು ಇದು. ಯಾಕಂದರೆ ಇವರು ವರ್ಕ್ ಮೇಲೆ ಡಿಪೆಂಡ್ ಅಲ್ವ. ವರ್ಕು ಇವರು ಅಷ್ಟು ಹೋದ ವರ್ಷ ಮಾಡ್ದಂಗೆ, ಹೋದ ಸರಿ ಮಾಡ್ದಂಗೆ ಇವಾಗ ಮಾಡಿಲ್ಲ. ಇವಾಗಂತೂ ಸ್ವಲ್ಪ ಮೊದಲು ಕಾಂಗ್ರೆಸ್ಸಲ್ಲಿ ಇದ್ರಲ್ಲ, ಅವಾಗ ಪರವಾಗಿರಲಿಲ್ಲ. ಇವಾಗಂತೂ ಸ್ವಲ್ಪ ಕಮ್ಮಿ ಆಗಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಈಗ JDS ಅಲ್ಲಿ ಪಾಪ 3 ಸಲ ಸೋತಿದ್ದಾರೆ. ಈ ಸಲ ಏನೋ ಜನ ಜವರೇಗೌಡರನ್ನ ಗೆಲ್ಲಿಸ್ಬೇಕು ಅಂತ ಇದ್ದಾರೆ. ಅದು ಒಂದಿದೆ. ಯಾಕಂದರೆ ಅಷ್ಟು ಕೆಲವೊಂದು ಏರಿಯಾ ಮಾತ್ರ ಸರ್, ಯಶವಂತಪುರ ಮತಕ್ಷೇತ್ರದಲ್ಲಿ ಅವ್ರದ್ದು ಇದೆ. ಅಂದರೆ ಈ ಕಡೆ ಇದೆ, ಯಾಕಡೆ ಕೆಂಗೇರಿ ಪ್ಲಸ್ ಇದು ಅಷ್ಟೇ ಇರೋದು. ಆ ಕಡೆ ಹೋದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಇನ್ನು ಏನೇನು ಕೆಲಸಗಳಾಗಬೇಕು? ಹಾಗಾದರೆ ಭಾಳ ಆಗ್ಬೇಕು ಸರ್, ಇನ್ನು ಭಾಳ ಆಗ್ಬೇಕು. ಕೆಲವೊಂದು ಯಾರಾದರೆ ಕೆಲಸ ಮಾಡ್ತಾರೆ ಹಂಗಾದ್ರೆ ನಿಮ್ಮ ಪ್ರಕಾರ? ಎಲ್ಲರೂ ಒಂದೇ ಸರ್, ಎಲ್ಲರೂ ಒಂದೇ. ಯಾಕಂದರೆ ಎಲ್ಲರೂ ಬಂದರೆ ಅದೇ ಮಾಮೂಲು 3 ವರ್ಷ ಮಾಡಲ್ಲ, 2 ವರ್ಷ ಮಾಡ್ತಾರೆ. 2 ವರ್ಷ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ 2 ವರ್ಷ ಮಾಡ್ತಾರೆ ಅಷ್ಟೇ. ಎಲೆಕ್ಷನ್ ಬಂದಾಗ ಸ್ವಲ್ಪ ಮಾಡಿಕೊಂಡು ಆಗಬೇಕು. CM ನಮ್ಮ ಲೆಕ್ಕ ಪ್ರಕಾರ ಆದರೆ BJPನೇ ಪರವಾಗಿಲ್ಲ. ಅಂದ್ರೆ ಒಂದು ಲೆಕ್ಕಕ್ಕೆ. ಯಾವ ಲೆಕ್ಕ ಅದು? ಅದೇ ಇದ್ರ ಪ್ರಕಾರ ನೋಡಿದ್ರೆ ಸೆಂಟ್ರಲ್ ಆದರೆ ಅವ್ರದ್ದು ಮೋದಿಯವ್ರು ಇರಬೇಕು. ಇಲ್ಲಿ ಸ್ಟೇಟಲ್ಲಿ ಸ್ವಲ್ಪ ಚೇಂಜ್ ಆಗ್ಬೇಕು ಸರ್. ಈಗ BJPಯಲ್ಲಿ ಇದ್ದವರು ಬಂದವರು ಯಾರು ಸೋಮಶೇಖರ್ ಅವರು ಕೆಲಸ ಮಾಡಿಸಿಲ್ಲ. ಈಗ ಕಾಂಗ್ರೆಸ್ಸಲ್ಲಿದ್ದಾಗ ಮಾಡಿಸ್ತಿದ್ರು ಅಂತ ಹೇಳಿದ್ರಿ ನೀವು. ಅದೇ ಕಾಂಗ್ರೆಸ್ಸಲ್ಲಿದ್ದಾಗ ಅವರು ಮಾಡಿಸಿದ್ದಾರೆ. ಈಗ BJPಯಲ್ಲಿ ಇದ್ದಾರಲ್ವ ಅವರು, MLA ಮಂತ್ರಿ ಜೊತೆಗೆ ಅವ್ರದೇ ಸರ್ಕಾರ, ಮತ್ತು ಕೆಲಸಗಳು ಮಾಡಿಸ್ಬೋದಾಗಿತ್ತು. ಮಾಡಿಲ್ಲ. ಯಾಕೆ ಮಾಡಿಲ್ಲ?
ಅದೇ ಅವರು ಇಷ್ಟ ಅಲ್ರಿ, ಹಾಂ ಅವ್ರವ್ರಿಗೆ ಕೆಲಸ ಅಲ್ಲ. ಅಲ್ಲ ಅವ್ರದ್ದೇ ತಾನೇ ಸರ್ಕಾರ ಇದೆ, ಆದ್ರೆ ಅವರು ಇಲ್ಲಿ ರಾಜ್ಯ ಸರ್ಕಾರನೂ ಅವ್ರದ್ದೇ, ಅವ್ರದ್ದೇ, ಕೇಂದ್ರ ಸರ್ಕಾರವೂ ಅವ್ರದ್ದೇ, ಹೌದು. BBMPನೂ ಅವ್ರದ್ದೇ, ಆದರೂ ವರ್ಕ್ ಮಾಡ್ತಾ ಇಲ್ಲ. ಅದೇ ಯಾಕೆ ಏನೋ? ಓಟ್ ಹಾಕ್ದವ್ರು ನೀವೇ ತಾನೆ ಸರ್ ಹಾಕಿದ್ವಿ, ನಾವು ಹಾಕಿದ್ವಿ ಓಟು. ಇನ್ನು ಕೆಲವೊಬ್ರು ದುಡ್ಡು ಕೊಟ್ಟವ್ರು ಕೈಗೆ ಫೋನ್ ಅವರು ಬಂದ ಮಾತಾಡ್ಸಿದ್ರೆ ಯಾವ್ದು ರೆಸ್ಪಾನ್ಸ್ ಇಲ್ಲ, ರೆಸ್ಪಾನ್ಸು ಇಲ್ಲ. ಮತ್ತೆ ಈ ಸಲ ಏನು ಮಾಡ್ತೀರಾ? ನೋಡೋಣ JDS ಗೆ ಹಾಕೋಣ ಅಂತ ಲೆಕ್ಕ ಆಗ್ತದೆ. JDS ಗೆ ಹಾಕ್ತೀರಾ? ಸರ್ ಒಂದು 2 ನಿಮಿಷ ಮಾತಾಡ್ಬೋದಾ? ಯಾರು ಗೆಲ್ತಾರೆ ಈ ಸಲ ಹಾಗಾದ್ರೆ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಇವಾಗ ಆಲ್ರೆಡಿ ಇರೋದು ಯಶವಂತಪುರದಲ್ಲಿ ST ಸೋಮಶೇಖರ್ ಇದ್ದಾರೆ. ಹೋಸತಿ ಕಳೆದ ಬಾರಿ ಇವರು JDSನವರು ನಮ್ಮ ಜವರೇಗೌಡರು 3 ಸತಿ ನಿಂತ್ಕೊಂಡು 4 ಸತಿ ನಿಂತ್ಕೊಂಡು ಸೋತಿದ್ದಾರೆ. ಪಾಪ ಅವ್ರಿಗೇನೋ ಬ್ಯಾಡ್ ಲಕ್ಕು, ಅವರು ಇದು ಪಾಪ ಅವ್ರೇನೋ ಸೋತಿದ್ದಾರೆ. ಈಗ ಮುಂದಕ್ಕೆ ನಾವು ಇಲ್ಲಿ ನಮಗೇನು ವರ್ಕ್ ಮಾಡಿಲ್ಲ ಅನಿಸುತ್ತೆ ST ಸೋಮಶೇಖರ್ ಅವರು. ಹಾಗಾದ್ರೆ ಏನು ಸುಮಾರಾಗಿ ಏನು ಮಾಡಿಸಿಲ್ಲ ಸರ್. ಏನು ಸುಮ್ಮನೆ ಇವೆಲ್ಲ ಫಂಕ್ಷನ್ಗಳು ಮಾಡ್ತಾರೆ, ಜನಗಳನ್ನ ಯಾಮಾರಿಸ್ತಾರೆ, ಅದು ಇದು ಕೊಟ್ಟು ಹೋಗ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ. ಏನು ಕೊಡ್ತಾರೆ? ಮೊನ್ನೆ ಯುಗಾದಿ ಹಬ್ಬ ಅದೇನೋ ಬಂತಲ್ರ, ಯುಗಾದಿ ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅದೇನು ಜೋಳಿಗೆ ಅದು ಇದು ಆಳು ಮೋಳು ಇದನ್ನ ಕೊಟ್ಬಿಟ್ಟು ಜನಗಳನ್ನ ಒಂದು 15-20 ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಆಗಿದಾವ ಅಂತ. ಅಭಿವೃದ್ಧಿ ಕೆಲಸ ಯಾವುದೂ ಆಗಿಲ್ಲ ಸರ್, ಯಾವುದೇ ಕಾರಣಕ್ಕೂ ಆಗಿಲ್ಲ. JDSಗೆ ಈ ಸಲ ಚಾನ್ಸ್ ಕೊಡ್ತೀರಾ? 100% ನಾವು ಕುಮಾರಣ್ಣವ್ರಿಗೆ, ನಮ್ಮ ದೇವೇಗೌಡರಿಗೆ, ಅವ್ರ ಮಗ ನಿಖಿಲ್ ಅವ್ರಿಗೆ ನಾವು ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ಯಾಕೆ ಅಂದರೆ ರೈತರ ಪರ ಹೇಳಿ ಸರ್. ಇಲ್ಲಿನ ಅಭ್ಯರ್ಥಿ ಬಂದ್ಬಿಟ್ಟು ಜವರೇಗೌಡ್ರಲ್ವಾ? ಹೌದು 3 ಸಲ ಸೋತಿದ್ದಾರೆ, ಈ ಸಲ ಏನೋ ಚಾನ್ಸ್ ಕೊಡ್ತೀರಾ ಅಂತ? 100% ಯಾರನ್ನ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ನಾವು ಕೊಡ್ತೀವಿ ಸರ್. ಒಳ್ಳೆ ಕ್ಯಾಂಡಿಡೇಟ್ ಬರಬೇಕು. ಅಲ್ಲಲ್ಲ ಅವ್ರು ಹೋಯ್ತು ಬಿಡಿ, ಅಂಥ ಮನೆ ಒಳಗೆ ಕೂತ್ಕೊಂಡ್ಬಿಟ್ಟು 15 ದಿವಸ ಆದಮೇಲೆ BBMP ಸೋತಿದ್ದಾರೆ ಸರ್. ಒಂದು ಸೆಕೆಂಡ್ ಹೇಳ್ತೀನಿ ಕೇಳಿ, ಇದೊಂದು ವಿಷಯ ತಿಳ್ಕೊಳ್ಳಿ. BBMP ಒಳಗೂ ಸೋತಿದ್ದಾರೆ. ಯಾಕೆ ನಮ್ಮ ಹನುಮಂತೇಗೌಡರು ಪಾಪ ಬಂದು ಒಂದು ಸತಿ ಗೆದ್ದಾರೆ. 15 ಸರ್ ಅವ್ರು ಸೋಲಕ್ಕೆ ಕಾರಣ ಏನು ಗೊತ್ತಾ? ಬರೀ 15 ದಿವಸ ಆದಮೇಲೆ ಅಲ್ಲಿ ಶೋ ತೋರ್ಸ್ಕೊಳಕ್ಕೆ ಬರಬಾರ್ದು ಯಾರಾಗಲಿ ಸರ್. ಏನು ಸರ್ ಕರೆಕ್ಟ್ರಾ? ಯಾವುದೇ ಕಾರಣಕ್ಕೂ ದುಡ್ಡು ಐತೆ ಅಂದ್ಬಿಟ್ಟು 15-20 ದಿವಸ ಅಲ್ಲಲ್ಲ, 2 ತಿಂಗಳು 3 ತಿಂಗಳು ಮುಂಚೆ ಬರಬೇಕು, ಡ್ಯೂಟಿ ಮಾಡಬೇಕು, ಅದೇನೋ ಆಯ್ತಾ ಅವ್ರದ್ದು ಕಾಸು ಅಲ್ಲಿ ಚೆಲ್ಲಬೇಕು. ಸೊ ಅದನ್ನು ಇದು ಮಾಡ್ಬೇಕು. ಕಾಸು ಕೊಟ್ಟರೆ ಹಂಗಾದ್ರೆ ಓಟ? ಅಲ್ಲಲ್ಲ, ನಾ ಕಾಸು ಕೊಟ್ಟರೆ ಓಟ ಅಂತಲ್ಲ, ಜನ ಹೇಳ್ತಾ ಇರೋ ಸರ್. ನಾನು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇರೋದ್ರು. ಕಾಸು ಕೊಟ್ರಿ ಓಟು ಅಂತ ಅಲ್ಲ. ಯಾರಿಗೆ ಹಾಕಿದ್ರಿ ನೀವು ಹೋದ್ಸಲ ಓಟು? ಸರ್ ಹೋದ್ಸತಿ ನಾವು ಅದರ್ಸು ಯಾರಿಗೋ ಇರಲಿ, ಅದನ್ನು ಇರಲಿ, ಅದನ್ನು ಆಮೇಲೆ ಹೇಳಣ್ರ, ಸರಿನ್ರಾ? ಅರ್ಥ ಆಯ್ತಾ? ಈಗ ಏನು 15 ದಿವಸ 20 ದಿವಸ ಆದಮೇಲೆ ಬರೋದಲ್ರ ರಾಜಕೀಯ, ಇದು ದುಡ್ಡು ಐತೆ ಅನ್ನೋದು. ನಾವು ಗೆದಿಬೇಕು, ನಮ್ಮ ಜನನ್ನ ಇದು ಮಾಡಬೇಕು ಅನ್ನೋದು ಲೆಕ್ಕಾಚಾರ ಅವರಲ್ಲಿ ಇರ್ಬೇಕು ಸರ್. 100% ಇವತ್ತು ಏನು ಅಂದರೆ ರೈತರ ಪರ ಯಾವುದು ಸರ್ಕಾರ ಆಯ್ತೋ ಅವ್ರು ಬರಬೇಕು ಅಂತ ನಮ್ಮ ಇಚ್ಛೆ. ಕೆಲಸಗಳು ಮಾಡಿಲ್ಲ ಹಾಗಾದ್ರೆ ಸೋಮಶೇಖರ್ ಅವರು? ನಾವು ಅಂದ್ಕೊಂಡಿದ್ದಂಗೆ ಏನೂ ಇಲ್ಲ ಅನಿಸುತ್ತೆ ಸರ್. ಈಗ ಸೋಮಶೇಖರ್ ಕೆಲಸ ಮಾಡಿಲ್ಲ ಅಂತೀರಾ, ಜವರೇಗೌಡರು ನೋಡಿದ್ರೆ ಬರೋದೇ ಇಲ್ಲ, 15 ದಿನಕ್ಕೊಂದು ಅಂದರೆ 15 ದಿನ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅಂತಾರೆ. ಮತ್ತು ಯಾರು ಬರಬೇಕು ಇಲ್ಲಿಗೆ? ಯಾರು ಬಂದರೆ ಇಲ್ಲಿ ಗೆಲ್ತಾರೆ? ಯಾರು ಬರಬೇಕು? ಯಾವ ಪಕ್ಷದಲ್ಲಿ ಯಾವ ವ್ಯಕ್ತಿ ನಿಂತ್ಕೋಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಈಗ ರೈತರ ಪರ ಅಂದರೆ ಅವರೇ ಬರಬೇಕು ಸರ್. ನಮ್ಮ ಕುಮಾರಸ್ವಾಮಿ ಅವರು ಯಾರನ್ನ ಒಳ್ಳೆ ಇವರು ಹಾಕ್ಬೇಕು, ಒಳ್ಳೆ ಕ್ಯಾಂಡಿಡೇಟ್ನ ಹಾಕ್ಬೇಕು. ಇಲ್ಲಿ JDS ಅಭ್ಯರ್ಥಿ ಒಳ್ಳೆ ಕಿಲಾಡಿನ ಹಾಕ್ಬೇಕು. ನಮ್ಮ ನಿಖಿಲ್ ಅವರು ಬಂದರೆ ಒಳ್ಳೇದು. ಸೋಲಿಸ್ಬೇಕು ಅಂತ BJP ಅವರು, ಕಾಂಗ್ರೆಸ್ ಅವರು ಒಳ್ಳೆ ಕ್ಯಾಂಡಿಡೇಟ್ನ ಅವರು ತಂದರೆ ಯಾರು ಹೇಳಿ? JDS ಅವ್ರನ್ನ ಸೋಲಿಸ್ಬೇಕು ಅಂತ BJP ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಒಳ್ಳೆ ಕ್ಯಾಂಡಿಡೇಟ್ನ ಇಲ್ಲಿ ತಂದು ನಿಲ್ಲಿಸಿದ್ರೆ ಯಾವುದೇ ಕಾರಣಕ್ಕಿಲ್ಲ. ನಿಖಿಲ್ ಅವರು ಬಂದರೆ ಸೋಲ್ಸೋಕ್ಕಾಗುತ್ತಾ? ಆಗಲ್ವಾ? ಯಾವುದೇ ಕಾರಣಕ್ಕೂ ಆಗಲ್ಲ. ನಿಖಿಲ್ ಕುಮಾರಸ್ವಾಮಿ 100% ನೋಡೋಣ. ರೈತರ ಪರ ಅಲ್ವಾ ಸರ್? ರೈತರ ಪರ ಡ್ಯೂಟಿ ಮಾಡ್ಬೇಕ್ರು. ಈಗ ರೈತರು 8ರಿಂದ ಯಾರು ಗೆದ್ದೇ ಇಲ್ವಲ್ಲ ರೀ ಸ್ವಾಮಿ ಇಲ್ಲಿ JDS. ಅದು ಹೆಂಗೆ ಗೆದ್ಬಿಡುತ್ತೆ ಈ ವರ್ಷ ನೋಡನ್ರ? ಈಗ 2008ರಿಂದ ನೋಡಿ, ನೀವೇ ಯೋಚನೆ ಮಾಡಿ, ಗೆದ್ದೇ ಇಲ್ವಲ್ಲ JDS. ಎಷ್ಟು ವರ್ಷ ಆಯ್ತು ಅಲ್ಲಿಗೆ? ಸರಿ ಸರ್, ನೀವು ಒಪ್ಕೊಂಡೆ ನಾವು. ಈಗ ಹೆಂಗೆ ಗೆದ್ಬಿಡುತ್ತೆ ಸರ್? ನೋಡೋಣ ಬಂದ್ರೆ ಒಂದೇ ಸಮ ಹೋಗೋಕ್ಕಾಗುತ್ತರ? ನೋಡೋಣ, ಚಾನ್ಸ್ ಕೊಡಬೇಕಲ್ವರ? ಈಗ ಏನು ಅವ್ರದ್ದೇ ಆರ್ಭಟ ಆಗ್ಬಿಟ್ರೆ ನಮ್ದು ಏನು ಬೇಡವ್ರ? ರೈತರ ಪರ ಅವ್ರೆ, ಕುಮಾರಣ್ಣ ಅವರೇ, ಈಗ ನಮ್ಮ ಗೌಡ್ರವ್ರೆ.
ಹಳ್ಳಿಗಳ ಕಡೆ ನಾವು ನೋಡ್ಬೇಕಲ್ಲ ಸರ್. ಹಾಂ ಮತ್ತೀಗ ಇಲ್ಲೇ ನೋಡ್ಬಿಟ್ರೆ ಹಾಂ ಇನ್ನು ಏನೇನು ಕೆಲಸಗಳಾಗಬೇಕಂಗ ಕೆಲಸನೇ ಮಾಡಿಲ್ಲ ಅಂತೀರಾ ಪಾಪ. ಏನೂ ಆಗಿಲ್ಲ, ಆಗ್ಬೇಕಾಗಾದ್ರೆ? 100% ಆಗಬೇಕಾಗದೆ. ಇವತ್ತು ರೈತರ ಪರ ಲೆಕ್ಕ ಹಾಕೊಂಡ್ರೆ ಅವರೇ ಬೆಸ್ಟು. ಹಂಗಾದ್ರೆ ಕುಮಾರಣ್ಣ CM ಆಗ್ತಾರೆ ನಾವು ಅಂದ್ಕೊಂಡಿದ್ವಿ ಆಗಲಿ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಏನೋ ಒಂದು 45-50 ಸೀಟ್ ಬರ್ಬೋದ್ರು. ಈಗ ಅವರು BJP ತಗೊಳ್ಬೇಕು. JDS ಅಲ್ಲಿ ಕುಮಾರಣ್ಣ CM ಆಗಬೇಕು, ಕಾಂಗ್ರೆಸ್ ಅಲ್ಲಿ ಯಾರಾಗಬೇಕು, BJಪಿಯಲ್ಲಿ ಯಾರಾಗಬೇಕು? ಕಾಂಗ್ರೆಸ್ BJP ಬಂದರೆ ಈಗ ಕಾಂಗ್ರೆಸ್ಸಲ್ಲಿ ಬಂದರೆ ಇನ್ನೇನು ಸಿದ್ದರಾಮಯ್ಯರು ಆಗ್ಬೋದು. ಸಿದ್ದರಾಮಯ್ಯ DK ಶಿವಕುಮಾರ್ ಅವರವರೇ ಒದ್ದಾಡ್ತಾ ಇದ್ದಾರೆ ಅಲ್ವರ, ಅವರವರೇ ಕಿತ್ತಾಟ ಆಗಿದೆ ಅಲ್ವರ. ಈಗ BJಪಿಲಿ ಅವರು ಯಾರೂ ಇಲ್ಲ, ಅವರು BJP ಟೋಟಲಿ ಡೆಮ್ಮಿ ಟೋಟಲಿ ಡೆಮ್ಮಿ ಅಣ್ಣ. BJಪಿಲಿ ಏನು ಗೊತ್ತಾ, ಗೊಂಬೆ ಬರೇ ಗೊಂಬೆ. JDS ಬಂದರೆ ಮುಸ್ಲಿಂ CM ಮಾಡ್ತೀನಿ ಅಂತ ಮಾಡ್ತಾರೆ ಅಂತ ಅದು ಬಹುಮತ ಬಂದರೆ ಮುಸ್ಲಿಂ CM ಮಾಡ್ತಾರಂತ. ಯಾವುದೇ ಕಾರಣಕ್ಕೂ ಆಗಲ್ಲ ಸರ್, ಯಾವುದೇ ಕಾರಣಕ್ಕೂ ಅಲ್ಲಿಗೆ ಆಗಲ್ಲ ನೋಡಿ. ಅದನ್ನೇ ಎಫೆಕ್ಟ್ ಅವ್ರದ್ದು ನೋಡಿ, ಅದೇ ಅವ್ರದ್ದು ಟ್ಯಾಲೆಂಟು ನೋಡಿ. ಅವೆಲ್ಲ ಮಾತಾಡಬಾರ್ದು ಅಲ್ವರ, ಅದು ಇಲ್ಲ, ಆ ಥರ ಏನಿಲ್ಲ ಅನಿಸುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.